ಮೂಡ ಸಂಕಷ್ಟದಿಂದ ಸಿಎಂ ಸಿದ್ದರಾಮಯ್ಯ ಬಚಾವ್ ಆಗ್ತಾರ. ಹಾಗಾದ್ರೆ ಬಚಾವ್ ಆಗೋದಕ್ಕಾಗಿ ಕುಲ ದೈವದ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯ ಮೊರೆ ಹೋಗ್ತಾ ಇದ್ದಾರೆ. ಇವತ್ತು ರಾತ್ರಿ ಮೈಸೂರಿಗೆ ತೆರಳೋದಕ್ಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯ. ಸಂಜೆ 5 ಗಂಟೆಯವರೆಗೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಿಗದಿಯಾಗಿಲ್ಲ. ಯಾಕಂದ್ರೆ ಒಂದ್ ಕಡೆ ಹೈಕೋರ್ಟ್ ಅಲ್ಲಿ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಆಗತ್ತೆ. ಆ ಕಡೆ ಎಲ್ಲ ಚಿತ್ತ ನೆಟ್ಟಿದೆ ಸಿಎಂ ಅವರು. ಇದೆಲ್ಲ ಆದ ನಂತರದಲ್ಲಿ ಇಂದು ರಾತ್ರಿ ಮೈಸೂರಿಗೆ ತೆರಳುವುದಕ್ಕೆ ಸಿದ್ದರಾಮಯ್ಯ ಸಿದ್ಧ ಆಗಿದ್ದಾರೆ. ಮೊನ್ನೆ ತಾನೇ ರಾಣೆಬೆನ್ನೂರಿನ ದೇವರಗುಡ್ಡಕ್ಕೆ ಕುರುಬ ಸಮುದಾಯದ ಆರಾಧ್ಯ ದೈವ ಮಹಾಂತೇಶ ಸ್ವಾಮಿಯ ದರ್ಶನವನ್ನ ಪಡೆದು ಅಭಿಷೇಕವನ್ನು ಮಾಡಿ ಪೂಜೆ ಸಲ್ಲಿಸಿದ್ರು ಸಿದ್ದರಾಮಯ್ಯ. ಅದಾದ್ಮೇಲೆ ಈಗ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ತೆರಳುತ್ತಾ ಇದ್ದಾರೆ ಇವತ್ತು ರಾತ್ರಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ ನಲ್ಲಿದ್ದಾರೆ. ಮಧುಸೂದನ್, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನವರ ಪರಿಸ್ಥಿತಿ ಆಗಿದೆ ಅಂದ್ರೆ ಯಾವುದೇ ತಪ್ಪಿಲ್ಲ. ಮೊನ್ನೆ ಅವರ ಮಣಿದೇವರು ನೋಡ್ಕೊಂಡ್ಬಂದ್ರು, ದರ್ಶನ ಪಡೆದುಕೊಂಡ್ರು. ಇವತ್ತು ಮೈಸೂರಿನ ಪ್ರವಾಸ, ಯಾವೆಲ್ಲ ಕಾರ್ಯಕ್ರಮಗಳು ನಿಗದಿ ಆಗಿದೆ ಅಲ್ಲೀಗ? ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಮನಸ್ಥಿತಿಯಲ್ಲಿ ಇದ್ದಾರಾ ಅನ್ನೋದು ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸಹಜವಾಗಿ ಅವರು ದೇವಸ್ಥಾನಗಳಿಗೆ ಹೆಚ್ಚಾಗಿ ಏನು ಹೋಗೋದಿಲ್ಲ. ಅದರಲ್ಲೂ ಕೂಡ ಪದೇ ಪದೇ ಒಂದೇ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ತಮಗಿರ್ತಕ್ಕಂಥ ಬಾಗಿಲುಗಳೆಲ್ಲವೂ ಮುಚ್ಚಿ ಈಗ ದೇವರು ನೀನೇ ಕಾಪಾಡಪ್ಪ ಅಂತ ಏನಾದರೂ ಅದ್ರ ಮುಂದೆ ನಿಲ್ತಿದ್ದಾರಾ ಅನ್ನೋದು ಗೋಚರ ಆಗಲಿಕ್ಕೆ ಅಂತ ಒಂದು ಅನುಮಾನ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಂದು 22 ದಿನಗಳ ಅಂತರದಲ್ಲಿ ಒಂದೇ ದೇವಸ್ಥಾನಕ್ಕೆ ಪದೇ ಪದೇ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಇಷ್ಟು ಬಾರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ಲಿಲ್ವೋ ಏನೋ. ಈ ಬಾರಿ ಗೆದ್ದಾದ ನಂತರದಲ್ಲೂ ಕೂಡ ಅವರು ಹೆಚ್ಚಿಗೆ ಏನು ಹೋಗಿರಲಿಲ್ಲ. ಈಗಾಗಲೇ ಏನು ಈ ಒಂದು ಮೂಡ ಹಗರಣದಲ್ಲಿ ಅವರು ಸಿಕ್ಕಿಬಿದ್ದಾದ ನಂತರದಲ್ಲಿ 2ನೇ ಬಾರಿ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮೊದಲ ಬಾರಿಗೆ ಕೂಡ ಏನು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಬರ್ತಾ ಇದ್ವು ವಿರೋಧ ಪಕ್ಷಗಳು, ಅದರ ಬಿಸಿ ಇದ್ದಂಥ ಸಂದರ್ಭದಲ್ಲಿ ಅವರು ಮೈಸೂರಿನಲ್ಲಿ ವಿರೋಧ ಪಕ್ಷಗಳು ಸಭೆಯನ್ನು ನಡೆಸುವಂಥ ಸಮಾವೇಶವನ್ನು ನಡೆಸುವಂಥ ದಿನದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ರು. ಅದೇ ರೀತಿಯಾಗಿ ನಾಳೆ ಕೂಡ ಹೋಗ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಜನರಲ್ಲಿ ಇಂಥದ್ದೇ ಒಂದು ಭಾವನೆಯನ್ನು ಮೂಡಿಸ್ತಾ ಇದೆ. ಇನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ಇವತ್ತು ಕೂಡ ವಿಚಾರಣೆ ಆಗ್ತಾ ಇದೆ. ಇವತ್ತು ಕೂಡ ಸುದೀರ್ಘವಾದ ವಿಚಾರಣೆ ಆಗುತ್ತೆ. ಜೊತೆಗೆ ಏನು ಒಂದು ಆದೇಶದ ಹಂತಕ್ಕೆ ಬರುತ್ತೆ ಅನ್ನೋ ಒಂದು ಸಂಕಷ್ಟದ ದಿನಗಳೇನಿದೆ, ಆ ಸಂಕಷ್ಟದ ದಿನಗಳ ನಡುವೆಯೂ ಕೂಡ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಇವತ್ತು ಮೈಸೂರಿಗೆ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ನೇರವಾಗಿ ನಾಳೆ ಅಂಥದ್ದು ಯಾವುದೇ ಕಾರ್ಯಕ್ರಮಗಳು ಹೆಚ್ಚು ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರದಿಲ್ಲ. ಕೇವಲ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದು ದರ್ಶನ ಆದ ನಂತರದಲ್ಲಿ ಈಗ ಏನು ಹೊಸದಾಗಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಲಾಗಿದೆ. ಆ ಒಂದು ಪ್ರಾಧಿಕಾರದ ಸಭೆಯನ್ನು ಅಲ್ಲಿಗೆ ಹೋಗ್ತಾ ಇರ್ತಕ್ಕಂಥ ನಿಮಿತ್ತದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತಾ ಇರ್ತಕ್ಕಂಥದ್ದು, ಭೇಟಿ ಕೊಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದ್ರೆ ಸಹಜವಾಗಿ ಎಲ್ಲರೂ ಕೂಡ ಹೇಳ್ತಾರೆ ಸಿದ್ದರಾಮಯ್ಯನವರು ಸಂಕಟದಲ್ಲಿದ್ದಾರೆ. ಸಂಕಟದಲ್ಲಿರುವಂಥ ಸಂದರ್ಭದಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಬಹುಶಃ ಅವರು ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನೂ ಕೂಡ ಮಾಡಿದ್ದಾರೆ. ಪ್ರಯತ್ನಗಳೆಲ್ಲ ಆದ ನಂತರದಲ್ಲಿ ಫಲ ಕೊಡುವಂಥ ಸಂದರ್ಭದಲ್ಲಿ ದೇವರು ನನ್ನ ಪರ ಇರಲಿ ಅಂತ ಬೇಡ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಿನ ಅವರ ದೇವಸ್ಥಾನಗಳ ಭೇಟಿ ತೋರಿಸ್ತಾ ಇದೆ ಅನ್ನೋದು ಸಾರ್ವಜನಿಕವಾಗಿ ಕೇಳ್ತಾ ಇರ್ತಕ್ಕಂಥ ಮಾತು. ಅರುಣ್, ಥ್ಯಾಂಕ್ ಯು ಮಧುಸೂದನ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.